ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ನೀವು ಮಾಡುವ ಒಂದು ಕಾಮನ್ ಮಿಸ್ಟೇಕ್ಸ್ಗಳನ್ನು ನಿಮ್ಮ ಒಂದು ಗಮನಕ್ಕೆ ತರೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೌದು, ಕಾಮನ್ ಮಿಸ್ಟೇಕ್ಸು ಪ್ರತಿಯೊಬ್ಬರು ಮಾಡ್ತಾನೆ ಇರ್ತಾರೆ ಮೊಬೈಲ್ ಫೋನಲ್ಲಿ, ಬಟ್ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಫೇಸ್ಬುಕ್ ಪೇಜ್ನ ನೀಡ್ಸ್ ಆಫ್ ಪಬ್ಲಿಕ್ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ತುಂಬ ಜನ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯಲ್ಲಿ ಏನಿಲ್ಲ ಅಂದರೂ ಒಂದು ಅಥವಾ ಎರಡು ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ, ಬಟ್ ಆ ಒಂದು ಸ್ಮಾರ್ಟ್ಫೋನನ್ನು ನೀವು ಕರೆಕ್ಟ್ ಟೈಮ್ಗೆ ಅಪ್ಡೇಟ್ ಮಾಡಲ್ಲ. ಸೊ ಏನಿದೆ ಅಪ್ಡೇಟ್ ಅಂತ ಕೇಳ್ತಾ ಇದ್ದೀರಾ? ಸೊ ಇವಾಗ ನೀವು ನಿಮ್ಮೊಂದು ಮೊಬೈಲ್ ಫೋನ್ ಆಂಡ್ರಾಯ್ಡ್ ಓರಿಯೋ ಇತ್ತು ಅಂದರೆ ನೆಕ್ಸ್ಟ್ ಪೈ ಬರ್ತಾ ಇರುತ್ತೆ. ಸೊ ಈಗ 8.0 ಇತ್ತು, 8.12 ಈ ಥರ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ ಮೊಬೈಲ್ ಫೋನಲ್ಲಿ. ಬಟ್ ನೀವು ಜಸ್ಟ್ ನೋಟಿಫಿಕೇಶನ್ ಬರುತ್ತೆ, ಬ್ಲಿಂಕ್ ಆಗುತ್ತೆ, ತಕ್ಷಣ ನೀವೇನು ಮಾಡ್ತೀರಾ ಅಂದರೆ ಅದನ್ನ ಜಸ್ಟ್ ಸ್ಕಿಪ್ ಮಾಡ್ತೀರಾ. ಸೊ ಏನಕ್ಕಾಗಿ ಸ್ಕಿಪ್ ಮಾಡ್ತೀರಾ ಅಂತಂದರೆ ಒಂದು ಡೇಟಾ ಹೋಗುತ್ತೆ, 200-300 MB ಡೇಟಾ ಹಾಳಾಗುತ್ತೆ. ಸೊ ಇದೆಲ್ಲ ಏನಕ್ಕೆ ಬೇಕು ಅಂತ ನೀವು ಅದನ್ನ ಅಪ್ಡೇಟ್ ಮಾಡೋದೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮ ಒಂದು ಮೊಬೈಲ್ ಫೋನ್ ಲ್ಯಾಗ್ ಆಗಿ ಸ್ಟಾರ್ಟ್ ಆಗುತ್ತೆ ಅಥವಾ ಹ್ಯಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಒಂದೊಂದು ವೀಡಿಯೋಲ್ಲಿ ಕಮೆಂಟಲ್ಲಿ ಕೇಳಿದ್ರಿ, ಸೊ ನನ್ನ ಒಂದು ಮೊಬೈಲ್ ಫೋನ್ ತುಂಬ ಹ್ಯಾಂಗ್ ಆಗ್ತಾ ಇದೆ ಅಥವಾ ಲ್ಯಾಗ್ ಆಗ್ತಾಯಿದೆ, ಏನು ಮಾಡೋದು ಅಂತ. ಸೊ ಅದಕ್ಕೆ ಏನಪ್ಪ ಮಿಸ್ಟೇಕ್ಸ್ ಅಂದರೆ ಅಪ್ಡೇಟ್ ಮಾಡಲ್ಲ ನೀವು. ಸೊ ಏನಕ್ಕಾಗಿ ಅಪ್ಡೇಟ್ ಮಾಡಬೇಕಂದ್ರೆ, ಈಗ ನೀವು 8.0 ಒಂದು ವರ್ಷನ್ OS ಅನ್ನು ಯೂಸ್ ಮಾಡ್ತಾ ಇದ್ರಲ್ಲಿ ಕೆಲವೊಂದು ಬಗ್ಸ್ ಇರುತ್ತೆ. ಸೊ ಅಪ್ಡೇಟಲ್ಲಿ ಅದೊಂದು ಎಲ್ಲ ಒಂದು ಬಗ್ಸನ್ನು ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಡೇಟ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಅಪ್ಡೇಟ್ ಮಾಡೋದ್ರಿಂದ ನಿಮ್ಮೊಂದು ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಆಮೇಲೆ ಕೆಲವೊಂದು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇರ್ತವೆ. ಒಂದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಅದನ್ನ ಆಟೋ ಅಪ್ಡೇಟನ್ನು ಆಫ್ ಮಾಡಿರ್ತೀರ. ಅಟ್ಲೀಸ್ಟ್ ಒಂದು 8 ದಿವಸಕ್ಕೆ ಒಂದು 10 ದಿವಸಕ್ಕೆ ಆಟೋ ಅಪ್ಡೇಟನ್ನು ಒಂದು ಆಫ್ ಮಾಡಿದ್ರು ಕೂಡ ಮ್ಯಾನ್ಯುವಲ್ ಆಗಿ ಅಪ್ಡೇಟ್ ಮಾಡಿ ಅಪ್ಲಿಕೇಶನ್ಸ್ಗಳನ್ನ ನಿಮ್ಮೊಂದು ಮೊಬೈಲ್ ಫೋನ್ ಒಂದು ಪರ್ಫಾರ್ಮೆನ್ಸ್ ಒಂದು ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೂ ಒಂದು ಎರಡನೇ ಮಿಸ್ಟೇಕ್, ಪ್ರತಿಯೊಬ್ಬರು ಮೊಬೈಲ್ ಫೋನು ಹೊಸ ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ತಾ ಇರ್ತಾರೆ. 10,000, 15,000, 20,000 ಕೊಟ್ಟು ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ತಾ ಇರ್ತೀರಾ. ಬಟ್ ಅದಕ್ಕೆ ನೀವು ಒಂದು 200-300 ರೂಪಾಯಿ ಖರ್ಚು ಮಾಡಿಬಿಟ್ಟು ಟೆಂಪರ್ ಗ್ಲಾಸ್ ಹಾಕ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀರಾ. ಇದರಿಂದ ಒಂದು 65% ಜನ ಮೊಬೈಲ್ ಫೋನ್ ಒಂದು ಡಿಸ್ಪ್ಲೇನ ಹಾಳು ಮಾಡ್ಕೋತಿದ್ದಾರಂತೆ. ಹೌದು, ಇದು ಏನಪ್ಪ ಅಂದರೆ ಒಂದು ಆಲ್ಮೋಸ್ಟ್ ಇವಾಗ ಒಂದು ಬ್ಯಾಕ್ ಕೇಸ್ಗಳು ಮೊಬೈಲ್ ಫೋನ್ ಜೊತೆ ಬರ್ತಾ ಇದೆ, ಆಲ್ಮೋಸ್ಟ್ ಬರ್ತಾ ಇದೆ. ಬಟ್ ಟೆಂಪರ್ ಗ್ಲಾಸ್ ಕೊಡಲ್ಲ ಅವರು, ಯಾಕೆಂದರೆ ಅದು ಗೋರಿಲ್ಲಾ ಪ್ರೊಟೆಕ್ಷನ್ ಇರುತ್ತೆ ಅಂತ ನೀವು ಕೂಡ ಹೇಳ್ಬೋದು, ಮೊಬೈಲ್ ಫೋನ್ ಕೆಳಗಡೆ ಬಿದ್ದರೂ ಏನಾಗಲ್ಲ ಅಂತ. ಬಟ್ ಸ್ನೇಹಿತರೆ, ನೆನಪಿರಲಿ, ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಮೊಬೈಲ್ ಫೋನ್ ನೀವು ಎಷ್ಟೇ ಕಾಳಜಿಯಿಂದ ಇಟ್ಕೊಂಡ್ರು ಸ್ಕಿಪ್ ಆಗಿ ಕೆಲವು ಸಾರಿ ಮೊಬೈಲ್ ಫೋನ್ ಕೆಳಗೆ ಬಿದ್ದೇ ಬೀಳುತ್ತೆ. ಬಿದ್ದಾಗ ಒಂದು ಮೊಬೈಲ್ ಫೋನ್ ಒಂದು ಡಿಸ್ಪ್ಲೇ ಹಾಳಾಯಿತು ಅಂದರೆ ಏನಾದರೂ ಅದು ಕೆಳಗಡೆ ಬಿದ್ದು ಫುಲ್ ಎಲ್ಲ ಹಾಳಾಯಿತು ಅಂದರೆ ಒಂದು 3,000-4,000 ರೂಪಾಯಿ, ಇನ್ನಿಲ್ಲ ಅಂದರೆ ಒಂದು 2,000 ರೂಪಾಯಿ ನೀವು ಖರ್ಚು ಮಾಡಿಬಿಟ್ಟು ಒಂದು ಡಿಸ್ಪ್ಲೇನ ಹಾಕ್ಸ್ಬೇಕಾಗುತ್ತೆ ಬ್ರೇಕ್ ಆಯಿತು ಅಂದರೆ. ಸೊ ಅದ್ರ ಬದಲಾಗಿ ಒಂದು 100-200 ರೂಪಾಯಿ ಖರ್ಚು ಮಾಡಿ ಟೆಂಪರ್ ಗ್ಲಾಸ್ ಹಾಕ್ಸಿದ್ರೆ ಟೆಂಪರ್ ಗ್ಲಾಸ್ ಹೊಡೆದೋಗುತ್ತೆ, ನೋ ಪ್ರಾಬ್ಲಮ್, ಮತ್ತೆ ಒಂದು ಚೇಂಜ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಅದಕ್ಕೆ ಹೇಳ್ತಾ ಇದ್ದೀನಿ, ಟೆಂಪರ್ ಗ್ಲಾಸನ್ನು ಮತ್ತು ಬ್ಯಾಕ್ ಕವರನ್ನೇ ಒಂದು ಮೊಬೈಲ್ ಫೋನ್ಗೆ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಸೊ ಇನ್ನೊಂದು ಮೂರನೇದಾಗಿ ನೋಡೋದಂದರೆ ಚಾರ್ಜಿಂಗ್. ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತೀರ, ಮೊಬೈಲ್ ಫೋನ್ ಚಾರ್ಜೇ ಬರ್ತಾ ಇಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ, ಫಾಸ್ಟ್ ಚಾರ್ಜ್ ಆಗ್ತಿಲ್ಲ ಅಂತ. ಏನು ಗೊತ್ತಾ ಮಿಸ್ಟೇಕು, ನೀವೇನು ಮಾಡ್ತೀರಾ, ಫ್ರೆಂಡ್ಸ್ ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋಗ್ತೀರಾ, ಅಲ್ಲೇನೋ ಪ್ಲಗ್ ಕಂಡುಬಿಡುತ್ತೆ, ಮೊಬೈಲ್ ಫೋನ್ ಚಾರ್ಜ್ ಖಾಲಿ ಆಗಿಬಿಟ್ಟು ಸಡನ್ನಾಗಿ ಚಾರ್ಜ್ ಹಾಕ್ಬಿಡ್ತೀರಾ. ಸೊ ಇದು ನೀವು ಮಾಡೋದು ಬಿಗ್ ಮಿಸ್ಟೇಕ್ ಅಂತ ಹೇಳ್ಬೋದು. ಸೊ ನಿಮಗೆ ನೆನಪಿರಲಿ, ನಿಮ್ಮೊಂದು ಮೊಬೈಲ್ ಫೋನ್ ಚಾರ್ಜರನ್ನು ನಿಮ್ಮ ಜೊತೆ ಕ್ಯಾರಿ ಮಾಡಿ, ಅಲ್ಲಿ ಹೋಗುವಾಗ ತೊಗೊಂಡೋಗಿ ಅದನ್ನ ಆ ಒಂದು ಫೋನ್ ಜೊತೆ ಬಂದಿರೋ ಚಾರ್ಜರ್ನೊಂದಿಗೆ ಮಾತ್ರ ಚಾರ್ಜ್ ಮಾಡಿ. ಇಲ್ಲಾಂದರೆ ನೀವೇನಾದರೂ ಶೋಮಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಒಂದು ಶೋಮಿ ಚಾರ್ಜರ್ ಯೂಸ್ ಮಾಡಿ, ಸ್ಯಾಮ್ಸಂಗ್ ಯೂಸ್ ಮಾಡ್ತಾರೆ ಸ್ಯಾಮ್ಸಂಗ್ ಮೊಬೈಲ್ ಚಾರ್ಜರ್ ಯೂಸ್ ಮಾಡಿ. ಬೆಟರ್ ನಿಮ್ಮ ಮೊಬೈಲ್ ಫೋನ್ ಬಂದಿರೋ ಚಾರ್ಜರ್ ಜೊತೆ ಚಾರ್ಜ್ ಮಾಡಿದರೆ ಮೊಬೈಲ್ ಚಾರ್ಜ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. ಅಥವಾ ಒಂದು ಶಾರ್ಟ್ ಸರ್ಕ್ಯೂಟ್ ಆಗೋದು ಕೂಡ ಒಂದು ತಪ್ಪಿಸ್ಬೋದು ಇದರಿಂದ. ಸೊ ಮಿಸ್ ಮಾಡಿದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಒಂದು ಮೊಬೈಲ್ ಫೋನ್ ಜೊತೆ ಬಂದಿರೋ ಚಾರ್ಜರ್ನೊಂದಿಗೆ ಮಾತ್ರ ಚಾರ್ಜ್ ಮಾಡಿ. ಸೊ ಇನ್ನೊಂದು ಮೂರನೇದು ನೋಡೋದಾದರೆ, ಮೊಬೈಲ್ ಫೋನ್ನ ನಾರ್ಮಲಿ ಕಳ್ಕೊತಾ ಇರ್ತೀರ, ಮಿಸ್ ಆಗಿ ಅಲ್ಲಿ ಎಲ್ಲೋ ಬಿಟ್ಟಿರ್ತೀರ ಅಥವಾ ಕಳೆದೋಗಿಬಿಡುತ್ತೆ. ಸೊ ಆಗ ತುಂಬ ಏನು ಮಾಡ್ತೀರಾ, ಸುಮ್ಮನೆ ನೆಗ್ಲಿಸ್ ಹೋಗಲಿ ಬಿಡು, ಇನ್ನೇನು ಸಿಗಲ್ಲ ಮೊಬೈಲ್ ಅಂದ್ಬಿಟ್ಟು ಹೊಸ ಮೊಬೈಲ್ ತೊಗೊಳಕ್ಕೆ ಹೋಗ್ಬಿಡ್ತೀರ. ಸೊ ಇದೊಂದು ಮಿಸ್ಟೇಕ್ ಅಂತ ಹೇಳ್ಬೋದು. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲಾದರೂ ಮಿಸ್ ಆಗಿ ಬಿಟ್ಟು ಬಂದಿರ್ತೀರ, ಈಗ ಎಲ್ಲರೂ ಕೂತ್ಕೊಂಡಿರ್ತೀರ, ಅಲ್ಲೇ ಬಿಟ್ಬಿಟ್ಟಿರ್ತೀರ. ಸೊ ಅದಾದ್ಮೇಲೆ ಸಡನ್ನಾಗಿ ಬಿಟ್ಟು ಬಂದಾಗ ನೆನಪಾದ ತಕ್ಷಣವೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಥವಾ ಅದನ್ನೆಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನಿಮ್ಮೊಂದು ಸ್ನೇಹಿತರ ಪಕ್ಕದಲ್ಲಿ ಯಾರು ಇರ್ತಾರೋ ಅಥವಾ ಸ್ನೇಹಿತರ ಮೊಬೈಲ್ ಫೋನ್ ಜಸ್ಟ್ ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಟೈಪ್ ಮಾಡಿಬಿಟ್ಟು ಅಲ್ಲಿ ಒಂದು ಇಮೇಲ್ ಐಡಿಯನ್ನು ಮೆನ್ಷನ್ ಮಾಡಿ, ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ನ ನೀವು ಟ್ರ್ಯಾಕ್ ಮಾಡ್ಬೋದು ಆ ಇಮೇಲ್ ಐಡಿಯಿಂದ. ಇನ್ ಕೇಸ್ ನೀವೇನಾದ್ರು ಎಲ್ಲಿ ಬಿಟ್ಟು ಬಂದಿದ್ರೆ ಅಂದರೆ, ಇನ್ನೂ ಡೇಟಾ ಆನ್ ಇತ್ತು ಅಂದರೆ ಅದರಲ್ಲಿ ಎಲ್ಲಿದೆ ಮೊಬೈಲ್ ಫೋನ್ ಅಂತ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಇನ್ ಕೇಸ್ ಏನಾದರೂ ಕಳೆದೋಗಿತ್ತು ಅಂದರೆ ಅವರೇನಾದ್ರು ಫೋನ್ ಸ್ವಿಚ್ ಆಫ್ ಮಾಡಲಿಲ್ಲ ಅಂದರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಸಜೆಷನ್ ಅಂತ ಅನಿಸುತ್ತೆ ನನಗೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ನಲ್ಲಿ ಮಿಸ್ ಮಾಡಿದೆ ತಿಳಿಸಿ. ಸೊ ಇನ್ನೊಂದು ನೆಕ್ಸ್ಟ್ ಆ್ಯಂಡ್ ಒಂದು ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ತುಂಬ ಜನ ಮೊಬೈಲ್ ಫೋನ್ ಒಂದು ಪ್ರೈವೇಸಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಯಾರ ಕಡೆ ಮೊಬೈಲ್ ಫೋನ್ ಕೊಟ್ಬಿಟ್ರೆ ಎಲ್ಲೋ ಫೋಟೋಸನ್ನ ನೋಡ್ಬಿಡ್ತಾರೆ ಅಂತ ಭಯ ಇರುತ್ತೆ, ವೀಡಿಯೋಸ್ ನೋಡ್ತಾರೆ ಅಂತ ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಒಂದು ಥರ್ಡ್ ಪಾರ್ಟಿ ಆ್ಯಪ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಫೋನ್ ಒಂದು ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಹೌದು,
ಕೆಲವು ಸರಿ ಒಂದು ಫೇಸ್ ಡಿಟೆಕ್ಟರ್ನ ಯೂಸ್ ಮಾಡಿದ್ರು ಕೂಡ ಅಷ್ಟು ಸೆಕ್ಯೂರ್ ಆಗಿರಲ್ಲ ಕೆಲವು ಸರಿ. ಕೆಲವೊಂದು ಆ್ಯಪಲ್ನಲ್ಲಿ ಮಾತ್ರ ಇದೆ ಅನ್ಕೋತೀನಿ. ಬಟ್ ನಿಮ್ಮೊಂದು ಮೊಬೈಲ್ ಫೋನ್ನ ಸೆಕ್ಯೂರ್ ಮಾಡೋಕ್ಕೆ ಥರ್ಡ್ ಪಾರ್ಟಿ ಆ್ಯಪ್ಸನ್ನು ಯೂಸ್ ಮಾಡೋ ಬದಲಾಗಿ ಇನ್ಬಿಲ್ಟ್ ಆ್ಯಪ್ಸನ್ನು ಯೂಸ್ ಮಾಡಿ ನೀವು ಒಂದು ಪಿನ್ ಹಾಕಿ ಅದಕ್ಕೆ ಏನಾದರೂ ಬೇರೆ ಒಂದು ಪ್ರಯತ್ನ ಮಾಡಿ, ಅದೊಂದು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಾಂದರೆ ನಿಮ್ಮೊಂದು ಡೇಟಾ ಲೀಕ್ ಆಗುವ ಚಾನ್ಸ್ ಇರುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ನೋಡೋದೊಂದು ಮೊಬೈಲ್ ಫೋನಲ್ಲಿ ಒಂದು ತುಂಬ ಫೋಟೋಸ್ಗಳನ್ನ ತೆಗಿತಾ ಇರ್ತಾರೆ. ಒಂದು ಫೋಟೋ ವೀವರ್ ಅಂತ ಹೇಳ್ಬೋದು. ಗ್ಯಾಲರಿ ಆ್ಯಪ್ ಇರುತ್ತೆ ಅಥವಾ ಒಂದು ಗೂಗಲ್ ಫೋಟೋಸ್ ಇರುತ್ತೆ, ಅದನ್ನ ನೀವು ಯೂಸ್ ಮಾಡಲ್ಲ. ಅದ್ರ ಬದಲಾಗಿ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಹಾಕೊಂಡು ಒಂದು ಫೋಟೋವನ್ನು ವ್ಯೂ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದ ನಿಮ್ಮೊಂದು ಡೇಟಾ ಲಾಸ್ ಆಗೋ ಚಾನ್ಸ್ ಇರುತ್ತೆ. ನಿಮ್ಮೊಂದು ಪರ್ಸ್ನಲ್ ಫೋಟೋಗಳನ್ನು ನೀವು ಒಂದು ಲೀಕ್ ಮಾಡ್ಕೊಳ್ಳೋಕ್ಕೆ ನೀವೇ ಕಾರಣ ಆಗ್ತೀರಾ. ಹೌದು, ಏನಪ್ಪ ಜಸ್ಟ್ ಒಂದು ಥಿಂಕ್ ಮಾಡಿ, ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿ. ನೀವೇನಾದರೂ ಒಂದು ಆ್ಯಪನ್ನ ಯಾವುದೇ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ ಪರ್ಮಿಷನ್ ಕೊಡ್ತೀರಾ. ಒಂದು ಆ್ಯಪ್ ಪರ್ಮಿಷನ್ ಕೊಡಲೇಬೇಕಾಗುತ್ತೆ. ನೀವು ಒಂದು ಕಾಂಟ್ಯಾಕ್ಟ್ ಪರ್ಮಿಷನ್ ಆಗಿರ್ಬೋದು, ಫೋಟೋ ಪರ್ಮಿಷನ್, ವಿಡಿಯೋ ಪರ್ಮಿಷನ್ ಕೊಡ್ತೀರಾ. ಬಟ್ ಇದರಿಂದ ಅವರೊಂದು ಸರ್ವರ್ನಲ್ಲಿ ಆಗಿರ್ಬೋದು, ಅವರೊಂದು ಆ್ಯಪ್ ಮೂಲಕ ನೀವು ಅವರಿಗೆ ಪರ್ಮಿಷನ್ ಕೊಟ್ಟಂಗೆ ಅವ್ರು ಏನು ಬೇಕಾದ್ರೂ ನೋಡ್ಕೋಬೋದು ನಿಮ್ಮೊಂದು ಇದರಲ್ಲಿ ಮೊಬೈಲ್ ಫೋನಲ್ಲಿ. ಸೊ ಇದರಿಂದ ನಿಮ್ಮ ಒಂದು ಫೋಟೋಸ್ಗಳು ಲೀಕ್ ಆಗುವ ಚಾನ್ಸ್ ಇರುತ್ತೆ. ನೀವು ನೋಡ್ಬೋದು, ಮೊನ್ನೆ ಒಂದು ಟೆಕ್ ನ್ಯೂಸಲ್ಲಿ ನಾನು ಹೇಳಿದೆ ನಿಮಗೆ, ಒಂದು ಗೂಗಲ್ ಪ್ಲೇಸ್ಟೋರಿಂದ 26 ಅಪ್ಲಿಕೇಶನ್ಗಳನ್ನ, ಒಂದು ಫೋಟೋ ಎಡಿಟರ್ ಅಪ್ಲಿಕೇಶನ್ಗಳನ್ನ ತೆಗೆದುಹಾಕಲಾಗಿದೆ. ಏನಕ್ಕೆ ಅಂದರೆ ಒಂದು ಸೆಕ್ಯೂರಿಟಿ ಇಶ್ಯೂಸ್ಗೆ ಅಂತಲೇ ಹೇಳ್ಬೋದು. ಇನ್ನೊಂದು ಫೋಟೋವನ್ನು ನಿಮ್ಮೊಂದು ಪರ್ಸ್ನಲ್ ಒಂದು ಪ್ರೈವೇಸಿಯನ್ನು ಅವರು ಕದೀತಾ ಇದ್ದಾರೆ ಅಂತ, ಡೇಟಾವನ್ನು ಕದೀತಾ ಇದ್ದಾರೆ ಅಂತ ತೆಗೆದುಹಾಕಲಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಥರ್ಡ್ ಪಾರ್ಟಿ ಆ್ಯಪ್ಸ್ಗಳನ್ನ ಯೂಸ್ ಮಾಡಬೇಡಿ. ಇನ್ಬಿಲ್ಟ್ ಬಂದಿರೋ ಆ್ಯಪ್ಸನ್ನು ಯೂಸ್ ಮಾಡಿ ಒಂದು ಫೋಟೋ ವ್ಯೂ ಮಾಡೋಕ್ಕೆ. ಸೊ ಇಲ್ಲ ಒಂದು ಕಾಮನ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿಡಿ. ಅದು ಡೇಟಾವನ್ನು ನಾವು ಒಂದು ಕಾಪಾಡ್ಕೊಳ್ಬೋದು ಇದರಿಂದ. ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಫೋನ್ನ ಬಾಳಿಕೆ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.